ಈಗಿನ ವಿದ್ಯಮಾನಗಳಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಈಗ ಸೆಲೆಬ್ರಿಟೀಸ್ ಅಂತ ಬಂದರೆ ಚಿತ್ರರಂಗದ ಸೆಲೆಬ್ರಿಟೀಸ್ ಅಲ್ಲ, ಅವರೆಲ್ಲ ಚಿತ್ರರಂಗದ ನಟ ನಟಿಯರು ಅಂತ ಬಂದರೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಹೊತ್ತುಬಿಟ್ಟಿದ್ರೆ, ಈಗ ಚಂದ್ರಶೆಟ್ಟಿ ನಿವೇದಿತಾಗೌಡ ಹಾಗೂ ಯುವರಾಜ್ ಕುಮಾರ್ ಶ್ರೀದೇವಿ ಡೈವರ್ಸ್ ಕೇಸು ಏನು ಅನಿಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಅಲ್ಲ ಎಲ್ಲ ಈಗ ದರ್ಶನ್ ಬಂದಿಲ್ಲ ಅಂದಿದ್ರೆ ಪ್ರಜ್ವಲ್ ರೇವಣ್ಣ ಹೈಲೈಟ್ ಆಗಿರೋನು, ಚಂದನ್ ಶೆಟ್ಟಿ ಹೈಲೈಟ್ ಆಗಿರೋರು, ಯುವರಾಜ್ ಕುಮಾರು ಹೈಲೈಟ್ ಆಗಿರೋರು, ಈಗೆಲ್ಲ ಬಂದು ಮುಚ್ಚೋಯ್ತಲ್ಲ. ದರ್ಶನ್ ಬಂದಿದ್ದು ಎಲ್ಲ ಮುಚ್ಚೋಯ್ತು. ದರ್ಶನ್ ಅವರು ಇನ್ನು ಅಪರಾಧ ಇಲ್ಲ ಆರೋಪಿ ಸ್ಥಾನದಲ್ಲಿದ್ದಾರೆ. ಆರೋಪ ಮಾಡಿದಾರಾ ಮಾಡಿಲ್ವಾ ಗೊತ್ತಿಲ್ಲ. ಮೀಡಿಯಾಗಳ ಲೆಕ್ಕ ನೋಡಿದ್ರೆ ಮಾಡಿದ್ದಾರೆ ಅಂತಾರೆ, ವೈಯಕ್ತಿಕವಾಗಿ ಹೇಳ್ಬೇಕು ಮಾಡಿಲ್ಲ ಅಂತ. ಕೆಲವು CCTV ಫುಟೇಜ್ ಸಿಕ್ಕಿದೆ, ಕೆಲವು ಫೋಕ್ ಸಿಕ್ಕಿದೆ. CCTV ಫುಟೇಜ್ ಎಲ್ಲ ನಾನು ಲೆಕ್ಕಕ್ಕೆ ಬರಲ್ಲ. ಅದೆಲ್ಲ ಸುಳ್ಳು ಅಂತಾರೆ. ದರ್ಶನ್ ಯಾವ ಗಾಡಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು. ನಂಬರ್ ಪ್ಲೇಟ್ ತೋರಿಸ್ತಾವ್ರ ಇಲ್ಲ, ನಂಬರ್ ಪ್ಲೇಟ್ ತೋರಿಸ್ತಾನೆ ಅಂತ. ಶುಕ್ರವಾರ ತಪ್ಪಿದ್ರೆ ಸೋಮವಾರ ಬೆಲೆ ಐತೆ ನೋಡ್ತಾರೆ. ಶುಕ್ರವಾರ ತಪ್ಪರೆ ಶನಿವಾರ ಬೆಲೆ, ಸೋಮವಾರ ಬೆಲೆ ಐತೆ. ಮತ್ತು ಅದೇ ರೀತಿ ಈಗ ದರ್ಶನ್ ಅವರು ಯಾವುದರಿಂದ ಕೆಟ್ಟಿದ್ರು? ಹೆಣ್ಣು ಎಂಡ ಎರಡರಿಂದ ಏನಕ್ಕೆ ಅನಿಸುತ್ತೆ? ಹೆಣ್ಣ ಕುಡಿದ್ರೆ ಅಣ್ಣ ಸ್ಟ್ರಾಂಗು. ಹೆಣ್ಣು ಅಂದರೆ ಪವಿತ್ರ ಗೋಡಿನ ಸವಾಸದಿಂದನೇ ಹೋಗಿರೋದು. ಅವ್ರ ಜೀವನ ಯಾರಿಂದ ಹಾಳಾಗಿರ್ಬೋದು? ಪವಿತ್ರ ಗೌಡ. ವಿಜಯಲಕ್ಷ್ಮಿ ಅವರು ಹೆಂಡ್ತಿನೇ ಅಲ್ವ. ಈಗ ಅದೇ ರೀತಿ ಅವ್ರಿಗೆ ದರ್ಶನ್ ಅವ್ರಿಗೆ ತಮ್ಮ ಡೈರೆಕ್ಷನ್ ಅವರು ಪ್ರೊಡಕ್ಷನಲ್ಲಿ 2 ಮೂವಿ ಮಾಡಿದ್ರು, ಒಂದು ಸಾರ್ಥಿ ಮತ್ತು ಜೊತೆಯಲ್ಲಿ. ಈಗ ಅವ್ರ ಜೊತೆಲಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಅವರು ಅಣ್ಣ ತಂದಿರಾಗಲೂ ತಾಯಿಯಾಗಿ ಜೊತೆಲಿಲ್ಲ. ಏನಂತಿರೋದು? ಗೊತ್ತಿಲ್ಲ, ತುಂಬ ಗೊತ್ತಿಲ್ಲ. ನೀವು ದರ್ಶನ್ ಫ್ಯಾನ್ಸ್ ಆಗಿ ಹೇಳ್ತಾ ಇದ್ದೀರಾ? ಖಂಡಿತ ದರ್ಶನ್ ಫ್ಯಾನ್. ಈಗ ಈಗಿನ ವಿದ್ಯಮಾನಗಳಲ್ಲಿ ಮುಂದೊಂದು ದಿನ ಅವ್ರು ಏನಾರ ಕಾಮನ್ ಮ್ಯಾನ್ ಆಗಿದ್ದು, ದರ್ಶನ್ ಅಂತ ಒಬ್ಬರು ನಟ ಅಷ್ಟೇ, ಯಾವುದೇ ರೀತಿ ಹೀರೋ ಆ ಥರ ಏನಿಲ್ಲ. ಅವರೇ ಆಯಿತು ಯಾರೇ ನಟ ಅಷ್ಟೇ, ದುಡ್ಡು ತಪ್ಪಕ್ಕೆ ನಟನೆ ಮಾಡ್ತಾರೆ ಅಷ್ಟೇ. ಅವರು ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾಡಿದ್ರೆ ಏನು ಮಾಡ್ಬೋದಾಯ್ತು ಅವರು ದರ್ಶನ್ ಅವರು? ಅದೇ ಕರ್ಕೊಂಡು 14 ವರ್ಷ ಜೈಲು ಶಿಕ್ಷೆ ಕೊಡೋರು, ಇದಕ್ಕೆಲ್ಲ ಆಗ್ಬಿಟ್ರು. ಅವರು ಇಷ್ಟೆಲ್ಲ ಕೇಳ್ತಾನೆ ಇರಲಿಲ್ಲಲ್ಲ. ಒಬ್ಬ ರೇಣುಕಾಸ್ವಾಮಿ ಒಬ್ಬ ಅವನು ಏನೋ ಕಮೆಂಟೋ ಮೆಸೇಜ್ ಏನೋ ಮಾಡ್ದ, ಆ ವಿಚಾರಕ್ಕೆ ದರ್ಶನ್ ಏನು ಮಾಡ್ಬೋದಿತ್ತು? ವಾರ್ನ್ ಮಾಡಿ ಕಳಿಸ್ಬೋದಿತ್ತು. ಮಾಡಿದ್ದಿದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.